ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಸಾಲೆ ಪುಡಿ ಮಾಡ್ಲಿಕ್ಕೆ ನೋಡ್ರಿ. ಶ್ರಾವಣ ಮಾಸಕ್ಕೆ ಇನ್ನು ಗೌರಿ ಕೂಡಿಸ್ತೀವಲ್ಲ, ಅದಕ್ಕೆ ಏನದಲ್ಲ ಮಸಾಲೆ ಪುಡಿ, ಚಟ್ನಿ ಪುಡಿ, ಮೆಂತ್ಯದಿಟ್ಟು, ಹಿಟ್ಟು, ಅಳ್ಳು ಎಲ್ಲ ಹಾಕೋಬೇಕಲ್ಲ ಇದಕ್ಕೆ. ಆಮೇಲೆ ಈ ಲಕ್ಷ್ಮೀ ನೈವೇದ್ಯಕ್ಕೆ ಮೇನ್ ಮಸಾಲೆ ಪುಡಿ, ಚಟ್ನಿ ಪುಡಿ, ಮೆಂತ್ಯದಿಟ್ಟು ಇವು ನೈವೇದ್ಯಕ್ಕೆ ಬೇಕೇ ಬೇಕು ಶುಕ್ರವಾರ ಶನಿವಾರ. ಅದರ ಸಂಬಂಧ ನಾನು ಮಸಾಲೆ ಪುಡಿ ಮಾಡ್ಲಿಕ್ಕತ್ತೀನಿ. ಫಸ್ಟ್ ಇದಕ್ಕೇನು ಬೇಕಂತಂದ್ರೆ ಎಲ್ಲ ಸಾಮಾನುಗಳು ಇಟ್ಕೊಂಡೀನಿ, ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿರಿ. ಹವೀಜ ಪಾವು ಕೆ ಜಿ ತೊಗೊಂಡೀನಿ. ಪಾವು ಕೆ ಜಿ ಅಂತಂದ್ರೆ 1/4 ಕೆ ಜಿ, ಗ್ರಾಮ್ ಲೆಕ್ಕದಾಗ ಅಂದರೆ 250 ಗ್ರಾಮ್. ಆಮೇಲೆ ಮೆಂತೆ ಒಂದು ಸ್ಪೂನು ಅಂದ್ರೆ ಟೀ ಸ್ಪೂನು, ಅಥವಾ ನಾವು ಉಪ್ಪಿಟ್ಟು ತಿಂತೀವಲ್ಲ ಆ ಸ್ಪೂನ್ಲಿ 1 ಸ್ಪೂನು. ಇದು ಏನದಲ್ಲ 3 ಸ್ಪೂನ್ ಸಾಸಿವೆ, ಜೀರಿಗೆ, ಆಮೇಲೆ ಕಡಲೆಬೇಳೆ, ಆಮೇಲೆ ಕಲ್ಲುವ, ಆಮೇಲೆ ಇದು ಜೀರಿಗೆ, ಆಮೇಲೆ ಪತ್ರಿ, ಆಮೇಲೆ ಚಕ್ಕೆ, ಮತ್ತು ಇದು ಕರಿಬೇವು, ಚೂರು ಉಪ್ಪು, ಆಮೇಲೆ ಇಂಗು, ಆಮೇಲೆ 2 ಕೊಬ್ಬರಿ ಗಿಟ್ಟಿಗೆ, ಆಮೇಲೆ ಇದು ಮೆಣಸಿನ್ಕಾಯಿ. ನಾನು ಹವೀಜ ಪಾವು ಕೆ ಜಿ ತೊಗೊಂಡೇನಲ್ಲ, ಅದರ ಅರ್ಧ ಕೆ ಜಿ, ಅರ್ಧ ಅಂದರೆ ಅದು 250 ಗ್ರಾಮ್ ಅಂದರೆ ಇದು 125 ಗ್ರಾಮ್ ಇದನ್ನು ತೊಗೊಂಡೀನಿ. ನೀವು ಕರೆಕ್ಟಾಗಿ ಬೇಕು ಅಳತೆ ಅಂತಂದರೆ ಈ ಥರ ಅಳತೆ ಮೇಲೆ ತೊಗೊಂಬಿಡ್ರಿ, ಅಂದರೆ ನಿಮಗೇನು ಕನ್ಫ್ಯೂಸ್ ಆಗೋಂಗಿಲ್ಲ. ಜಾಸ್ತಿ ಮಾಡ್ತೀವಿ ನಾವು ಹವೀಜ ಅದು ಅಂತಂದರೆ ಕೆ ಜಿಗಟ್ಟಲೆ ಮಾಡ್ಕೊಳ್ಳೋರಿದ್ರೆ ಎಲ್ಲ ಕ್ವಾಂಟಿಟಿನೂ ಅದು ಹವೀಜಕ್ಕೆ ತಕ್ಕಂಗೆ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ನೀವು ಅದ್ರ ತಕ್ಕಂಗೆ ಮಾಡ್ಕೊರಿ. ಈಗ ನೋಡಿರಿ ನಾನು ಒಂದೊಂದೇ ಎಲ್ಲ ಈಗ. ಆಮೇಲೆ ಇದನ್ನ ಏನು ಮಾಡಬೇಕು, ಬೆಚ್ಚಗೆ ಮಾಡಲಿಕ್ಕೆ ಎಣ್ಣೆ ಇಟ್ಕೊಂಡೀನಿ ನಾನು. ಈಗ ಗ್ಯಾಸ್ ಹಚ್ಚಿಬಿಟ್ಟು ಬುಟ್ಟಿ ಇಟ್ಟು ಒಂದೊಂದೇ ಐಟಮ್ ಎಲ್ಲ ಬೆಚ್ಚಗೆ ಮಾಡ್ಕೊತೀನಿ ನೋಡಿರಿ. ಮೊದಲೇ ಬುಟ್ಟಿ ಇಟ್ಟು ಗ್ಯಾಸ್ ಹಚ್ಚೀನಿ. ಬುಟ್ಟಿ ಕಾಯ್ದ ತಕ್ಷಣ ಒಂದೊಂದೇ ಬೆಚ್ಚಗೆ ಮಾಡ್ಕೊತೀನಿ ನೋಡಿರಿ. ಫಸ್ಟ್ ಇವಾಗ ಶಾಜೀರಿಗೆ ಹಾಕ್ತೇನೆ ನೋಡಿರಿ. ಇದಕ್ಕೊಂಚೂರು ಎಣ್ಣೆ ಹಾಕ್ತೇನೆ. ಇದೇನು ಬಳತ್ತೇನು ಹಿಡಿಯಂಗಿಲ್ಲ, ಇವೆಲ್ಲ ಸ್ವಲ್ಪ ಇದು ನಾ ಏನು ಮಾಡ್ತೀನಿ ಇವಾಗ ಒಂದಕ್ಕೆ ಹಾಕ್ಕೊಂಡ್ಬಿಡ್ತೀನಿ ನೋಡಿರಿ. ಇಲ್ಲಿ ಆಮೇಲೆ ಸಾಸಿವೆ ಹಾಕ್ತೀನಿ. ನೀವೇನಾರ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡೋರಾಗಿದ್ರಂದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಆಮೇಲೆ ನೀವು ನಮ್ಮ ವಿಡಿಯೋ ನಿಮಗೆ ಭಾಳ ಇಷ್ಟ ಅನಿಸಿತ್ತಂದ್ರೆ ನೋಡೋದು ಮಾತ್ರ ಬಿಡಬೇಡ್ರಿ, ಹೀಗೆ ಕಂಟಿನ್ಯೂ ಮಾಡಿರಿ, ಕಮೆಂಟ್ ಮಾಡಿರಿ. ಆಮೇಲೆ ವೀಣಾ ಅವರು ಅನ್ನೋರು ಪಾಪ ಭಾಳ ದಿವಸ ಆಗಿತ್ತು ಅವ್ರು ಮಸಾಲೆ ಪುಡಿ ತೋರಿಸ್ರಿ ಅಂತೇಳಿ. ನಂಗೆ ಟೈಮೇ ಸಿಕ್ಕಿದ್ದಿಲ್ಲ. ಇವಾಗ ಅನಾಯಾಸ ನಾನು ಶ್ರಾವಣ ಮಾಸಕ್ಕೆ ಗೌರಿ ನೈವೇದ್ಯಕ್ಕೆ ಮಾಡಲೇಬೇಕಾಗಿತ್ತು. ಅದ್ರ ಸಂಬಂಧ ಏನದಲ್ಲ ತೋರಿಸ್ಲಿಕ್ಕತ್ತೀನಿ. ಎಷ್ಟೊತ್ತಿದ್ರು ಇವತ್ತು ಇದನ್ನು ಅಪ್ಲೋಡ್ ಮಾಡ್ತೀನಿ. ಮಸಾಲೆ ಪುಡಿ ಮಾಡಿದ ಮೇಲೆ ನಿಮಗೆ ನೀವು ನೋಡಿರಿ, ಕಂಟಿನ್ಯೂ ಬಿಡಬೇಡ್ರಿ ತಪ್ಪದೆ ಇದನ್ನು. ಮಸಾಲೆ ಪುಡಿ ಈ ಥರ ಚಟಪಟ ಅಂದರೆ ಸಾಕು, ಇದು ಆಗ್ಯದಂತ. ಪೂರ್ತಿ ಇಲ್ಲ ಅಂತಂದ್ರೆ ಹೊತ್ತಿಸ್ಬೇಡ್ರಿ. ಸ್ವಲ್ಪ ಚಟ್ ಅನ್ನೋದ್ರಾಗೆ ತೆಗೆದುಬಿಟ್ರೆ ಬುಟ್ಟಿ ಕಾಯ್ದಿರ್ತದಲ್ಲ, ಅದು ತಾನೇ ಆಗಿಬಿಡ್ತವೆ. ಇವಾಗ ಜೀರಿಗೆ ಹಾಕ್ತೀನಿ. ಇದೇ ಥರ ಎಲ್ಲ ಏನು ಮಾಡೋದು, ಬೆಚ್ಚಗೆ ಮಾಡ್ಕೊಂಡ್ಬಿಡ್ಬೇಕು ನೋಡಿರಿ. ಅಷ್ಟು ಬೆಚ್ಚಗೆ ಮಾಡಿಕೊಂಡು ಲಾಸ್ಟಿಗೆ ಏನದಲ್ಲ ಮೆಣಸಿನ್ಕಾಯಿ ಬುಟ್ಟಿ ಒಳಗೆ ಎಣ್ಣೆ ಹಾಕಿ ಮೆಣಸಿನ್ಕಾಯಿ ಹಾಕಿ ಇಟ್ಬಿಟ್ರೆ ಬುಟ್ಟಿ ಕಾವಿಗೇ ಅದು ತಾನೇ ಆಗಿಬಿಡ್ತದೆ. ಪೂರ್ತಿ ಕರಿ ಆಗಂಗೆ ಅದನ್ನು ಬೆಚ್ಚಗೆ ಮಾಡಬೇಡ್ರಿ. ಅಕಸ್ಮಾತ್ ನಿಮ್ಮ ಹತ್ರ ಮೆಣಸಿನ್ಕಾಯಿ ಇಲ್ಲ ಏನು ಮಾಡೋದು ಅಂತಂದ್ರೆ ನೀವು ಖಾರ ಪುಡಿ ಕೂಡ ಒಂದನೇ ಎಣ್ಣೆ ಹಾಕಿಬಿಟ್ಟು ಒಂಚೂರು ಬುಟ್ಟಿ ಒಳಗೆ ಎಣ್ಣೆ ಹಾಕಿ ಖಾರ ಪುಡಿ ಬುಟ್ಟಿ ಕಾಯಿಸಿಬಿಟ್ಟು ಆರಿಸಿಬಿಡ್ರಿ. ಆರಿಸಿಬಿಟ್ಟು ಅದರೊಳಗೆ ಎಣ್ಣೆ ಹಾಕಿ ಖಾರ ಪುಡಿ ಹಾಕಿ ಬೆಚ್ಚಗೆ ಮಾಡಿಕೊಂಡು ಅದನ್ನು ಕೂಡ ಮಸಾಲೆಗೆ ನಾವು ಹಾಕೋಬೋದು. ಈಗ ನೋಡಿರಿ, ನಾನು ಗ್ಯಾಸ್ ಆರಿಸ್ಬಿಡ್ತೀನಿ.
ಈ ಬುಟ್ಟಿ ಕಾವಿಗೆ ಇದು ಪತ್ರಿ ಚಕ್ಕಿ ಇದು ಎರಡೂ ಆಗಿಬಿಡ್ತದೆ ಅಲ್ಲೇ. ಚೂರು ಹಚ್ಚಮ್ಮ ಇದನ್ನು. ಕೆಲವೊಬ್ರು ಕೇಳ್ತಾರೆ ಬೆಳ್ಳುಳ್ಳಿ ಈರುಳ್ಳಿ ಹಾಕಂಗಿಲ್ಲ ಇಲ್ರಿ ಕರಿಬೇವು ಕೊತ್ತಂಬರಿ ಇದಕ್ಕಂತ. ಇದಕ್ಕೆ ಹಾಕಂಗಿಲ್ಲ, ಇದು ಮಡಿಲೇ ಇರ್ತದೆ. ಮಡಿಲೆ ನೈವೇದ್ಯಕ್ಕೆ ಅದಕ್ಕೆ ಬೇಕು. ನಾವು ಹೆಚ್ಚು ಮಸಾಲೆ ಪುಡಿಗೆ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಯಾವುದು ಯೂಸ್ ಮಾಡೋಂಗೇ ಇಲ್ಲ. ಇನ್ನು ಶ್ರಾವಣ ಮಾಸ ಬಂತು, ಏನೋ ಯಾವುದೋ ಒಂದು ಸಬ್ಬಸಿಗೆ ಪಲ್ಯ, ಮೆಂತ್ಯ ಪಲ್ಯ, ಚೌಳಿಕಾಯಿ ಪಲ್ಯಕ್ಕೆ ಬೆಳ್ಳುಳ್ಳಿ ಯೂಸ್ ಮಾಡ್ತಿದ್ವಿ. ಇನ್ನು ಮೇಲಿಂದ ಶ್ರಾವಣ ಮಾಸಲ್ಲ ಅವು ಯಾವುದು ಯೂಸ್ ಮಾಡೋಂಗಿಲ್ಲ. ಆದರೆ ಈ ಮಸಾಲೆಗೆ ಮಾತ್ರ ಯಾವತ್ತೂ ಯಾವಾಗಲೂ ಯೂಸ್ ಮಾಡೋಂಗಿಲ್ಲ. ಇದು ಮಡಿಲು ಅಡುಗೆಗೆ ಬೇಕಾಗ್ತದೆ. ಅದರ ಸಂಬಂಧ ಇದು ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ವರ್ಷದ ತನಕ ಏನೂ ಆಗಂಗಿಲ್ಲ. ಇದು ನೋಡಿರಿ ಈಗೆಲ್ಲ ಹುರಿಯೋದು ಆಗಿಬಿಟ್ಟದ. ಈಗ ನಾ ಇದನ್ನು ಒಂದೊಂದು ಐಟಮ್ ಮಿಕ್ಸಿಗೆ ಹಾಕಿ ತೋರಿಸ್ತೀನಿ ನೋಡಿರಿ. ಫುಲ್ ಎಲ್ಲ ಆರಿರಬೇಕು. ಈಗ ನೋಡಿರಿ ಕಡಲೆಬೇಳೆ ಹಾಕೀನಿ, ಉದ್ದಿನಬೇಳೆ, ಆಮೇಲೆ ಮೆಂತ್ಯ, ಆಮೇಲೆ ಇದು ಪತ್ರಿ, ಸಾಸಿವೆ, ಜೀರಿಗೆ, ಪತ್ರಿ, ಚಕ್ಕಿ ಇವೆಲ್ಲ ಹಾಕ್ಕೊಂಬರ್ತೇನೆ ನೋಡಿರಿ. ಆಮೇಲೆ ಇದಕ್ಕೆ ಹಿಂಗೆ ಬೇಕು, ಹಿಂಗೆ ಹೇಳಿದ್ದಿಲ್ಲ ನಿಮಗಾಗಲೇ. ಆಮೇಲೆ ಉಪ್ಪು ಲಾಸ್ಟಿಗೆ ಉಪ್ಪು ಹಾಕಬೇಕು ಒಂಚೂರು. ಆಮೇಲೆ ಈಗ ನೋಡಿರಿ ಕರಿಬೇವು ಹಾಕ್ಕೊತಾನೆ ಇದಕ್ಕೆ. ಕರಿಬೇವು, ಇದು ಕಲ್ಲು. ಈ ಥರ ಪೌಡ್ರ್ ಆಗಿಬಿಡ್ತದೆ. ಹಸಿರು ಎಷ್ಟು ಚಂದ. ಇವಾಗ ಕೊಬ್ಬರಿ ಹಾಕ್ತೀನಿ ನೋಡಿರಿ. 2 ಗಿಟ್ಟಿಗೆ ಕೊಬ್ಬರಿ ತೊಗೊಂಡಿನಿ ನಾನು. ನೋಡಿರಿ ಈ ಥರ ಸಣ್ಣ ಆಯಿತು. ಇವಾಗ ಹಬೀಜ ಹಾಕ್ತೇನೆ ನೋಡಿರಿ.
ಈಗ ಬೀಜ ಸಣ್ಣ ಹಾಕಿ ನೋಡಿರಿ. ಇದು ಮೆಣಸಿನ್ಕಾಯಿ ಬೆಚ್ಚಗೆ ಮಾಡಿಟ್ಟಿದ್ಮೇಲೆ ಬುಟ್ಟಿ ಕಾಯ್ದ್ಮೇಲೆ ಈಗ ಹಾಕ್ತೀನಿ ನೋಡಿರಿ. ಅಷ್ಟೇ ಬುಟ್ಟಿ ಬಿಸಿ ಇದ್ದದಕ್ಕೆ ಕುರ್ಕುರು ಆಗಿಬಿಟ್ಟದ. ಇಲ್ಲಿ ಒಂಚೂರು ಉಪ್ಪು ಹಾಕ್ತೀನಿ, ಇದು ಸಣ್ಣ ಆಗ್ಬೇಕಂತ ತಿಳ್ಕೊಂಡು. ಆಮೇಲೆ ಮತ್ತೆ ಬೇರೆ ತೋರಿಸ್ತೀನಿ ಹಾಕಲಿಕ್ಕೆ. ಈಗ ನೋಡಿರಿ, ಇದು ಖಾರ ಪುಡಿ ಹಾಕೀನಿ, ಒಂದೆರಡು ಉಳ್ದಾವೆ ಮತ್ತೆ ಹಾಕೋತೀನಿ. ಈಗ ನೋಡಿರಿ, ಇದೆಲ್ಲ ಸೇರಿಸ್ಬಿಟ್ಟು ಈಗ ಇದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡಿ ಮತ್ತೊಂದು ಸಲ ಮಿಕ್ಸಿಗೆ ಹಾಕೋತೀನಿ. ನೋಡಿ ಎಷ್ಟು ಚಂದ ಇವಾಗ ಘಮ್ ಅಂತ ಹೆಂಗೆ ವಾಸ ಬರ್ತದೆ. ನೀವು ಒಂದು ಸಲ ಈ ಥರ ಮಸಾಲೆ ಪುಡಿ ಮಾಡಿ ನೋಡಿರಿ. ಇದು ಜಾಸ್ತಿ ಬ್ರಾಹ್ಮಣರ ಶೈಲಿ ಮಸಾಲೆ ಪುಡಿ. ಇದು ಎಲ್ಲರೂ ಈ ಥರ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಆದರೆ ಬ್ರಾಹ್ಮಣರ ಮನೆಯೊಳಗೆ ಮಾತ್ರ ಇದು ಕಂಪಲ್ಸರಿ ಇದೇ ಥರ ಮಸಾಲೆ ಪುಡಿ ಇರ್ತದೆ. ಇವಾಗ ನೋಡ್ರಿ ನಾನು ಏನು ಮಾಡ್ತೀನಿ, ಉಪ್ಪು ಹಾಕ್ತೀನಿ. ಅಗಳೆ ಒಂದು ಚಮಚ ಹಾಕೀನಿ, ಈಗ ಒಂದು ಚಮಚ 1.5 ಚಮಚ ಹಾಕ್ತೀನಿ. ಈಗ ಇದಕ್ಕೆ ಹಿಂಗೆ ಹಾಕ್ತೀನಿ ನೋಡಿರಿ. ಈಗ 1 ಚಮಚ ಹಿಂಗೆ ಹಾಕ್ತೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಮತ್ತೊಂದು ಸಲ ಹಾಕ್ತೀನಿ ನೋಡಿರಿ. ಇವಾಗ ಮಿಕ್ಸಿಗೆ ಹಾಕ್ಕೊಂಡ್ಬರ್ತೀನಿ ಮತ್ತೆ. ಇದು ಎಲ್ಲ ಸೇರಿಸ್ಬಿಟ್ಟು ಮಿಕ್ಸಿಗೆ ಹಾಕಿಂದ ಎಷ್ಟು ಚಂದ ಬಂತು ನೋಡಿ ಕಲರ್. ಈ ಅಕಸ್ಮಾತ್ ಇದು ನಾ ಹಾಕಿದ್ದು ಮೆಣಸಿನ್ಕಾಯಿ ಜವಾರಿ ಮೆಣಸಿನ್ಕಾಯಿ ಅವ. ನೀವೇನಾರ ಇಷ್ಟು ಖಾರ ತಿನ್ನಂಗಿಲ್ಲ ಅಂತಂದ್ರೆ ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೋಬೋದು. ಸ್ವಲ್ಪ ಖಾರ ಸ್ವಲ್ಪ ಇದು ತಿಂತೀನಿ ಅಂತಂದ್ರೆ ನೀವೇನು ಮಾಡಿರಿ,
ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಏನದಲ್ಲ ಜವಾರಿ ಮೆಣಸಿನ್ಕಾಯಿ ಎರಡೂ ಮಿಕ್ಸ್ ಮಾಡ್ಕೊರಿ, ಅದು ಟೇಸ್ಟ್ ಬರ್ತದೆ ಭಾಳ. ಈಗ ನೋಡಿರಿ ಮಸಾಲೆ ಪುಡಿ ರೆಡಿ ಆಯ್ತು ನೋಡಿರಿ. ಇದನ್ನು ಒಂದು ಡಬ್ಬಿ ಒಳಗೆ ಸ್ಟೋರ್ ಮಾಡಿ ಇಟ್ಕೋರಿ, ಒಂದು ವರ್ಷಗಟ್ಟಲೆ ಏನೂ ಆಗಂಗಿಲ್ಲ. ನೋಡಿರಿ ಎಷ್ಟು ಚೆಂದಾಗ್ಯದ ಮಸಾಲೆ ಪುಡಿ. ನೀವು ಒಂದು ಸಲ ಮಾಡಿ ನೋಡ್ತೀರಲ್ಲ. ಇದು ನಾನು ಶ್ರಾವಣ ಮಾಸಕ್ಕೆ ಮಾಡೀನಿ. ಈಗ ಮಾಡಿದ್ದನ್ನು ನಾನು ಏನಿಲ್ಲ ಅಂದರೆ 7-8 ತಿಂಗಳೂ ಇಟ್ಕೋತೀನಿ. ಇದನ್ನು ಡಬ್ಬಿ ಒಳಗೆ ಹಾಕಿ ಒತ್ತಿ ಇಟ್ಕೋರಿ, ಹಾಗೆ ಅವ್ರಿಗೆ ಇಡಬೇಡ್ರಿ, ಕೆಡ್ತದೆ. ಇಲ್ಲಾಂತ ಒತ್ತಿ ಇಟ್ಟರೆ ಏನೂ ಆಗಂಗಿಲ್ಲ, ಒಂದು ವರ್ಷದ ತನಕ ಆರಾಮ್ ಸರಿ ತಿನ್ಬೋದು. ನೋಡಿರಿ ಮಸಾಲೆ ಪುಡಿ ರೆಡಿ ಆಗ್ಯದ. ಮುಂದಿನ ವೀಡಿಯೋ ಚಟ್ನಿ ಪುಡಿ ಮೆಂತ್ಯದಿಟ್ಟು ಮಾಡಿ ತೋರಿಸ್ತೀನಿ. ಅಲ್ಲಿವರೆಗೂ ಮತ್ತು ನಾಳೆ ಮತ್ತೊಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.